ನಮಸ್ಕಾರ ಸ್ನೇಹಿತರೆ. ನಿರೂಪಕಿ ಅನುಶ್ರೀ ಇತ್ತೀಚೆಗೆ ತಮ್ಮ ಪತಿ ರೋಷನ್ ಬಗ್ಗೆ ವಿಕೃತವಾಗಿ ಕಾಮೆಂಟ್ ಮಾಡಿದ ನೆಟ್ಟಿಗನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಖಡಕ್ ಆಗಿ ಕ್ಲಾಸ್ ತಗೊಂಡ್ಕೊಂಡಿದ್ದಾರೆ. ಏನದು ಕಾಮೆಂಟ್? ಅನುಶ್ರೀ ಗುಡುಗಿದ್ಯಾಕೆ? ಎಲ್ಲಿದೆ ನೋಡಿ. ಕನ್ನಡದ ಸ್ಟಾರ್ ನಿರೂಪಕಿ ಅನುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ. ತಮ್ಮ ಡ್ಯಾನ್ಸ್, ಫೋಟೋಶೂಟ್ ಹಾಗೂ ರೀಲ್ಸ್ ಗಳ ಮೂಲಕ ಅಭಿಮಾನಿಗಳನ್ನ ರಂಜಿಸುವ ಅನುಶ್ರೀ ಇತ್ತೀಚೆಗೆ ನಟ ಚಿಕ್ಕಣ್ಣ ಜೊತೆ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ರು. ಸದ್ಯ ಈ ರೀಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆದ್ರೆ ಈ ವಿಡಿಯೋಗೆ ಬಂದಿರುವ ಕಾಮೆಂಟ್ ಒಂದಕ್ಕೆ ಅನುಶ್ರೀ ಸರಿಯಾಗಿ ರಿಪ್ಲೈ ನೀಡುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನೇನು ರಿಲೀಸ್‌ಗೆ ಸಜ್ಜಾಗಿರುವ ಚಿಕ್ಕಣ್ಣ ನಟನೆಯ ಲಕ್ಷ್ಮೀಪುತ್ರ ಸಿನಿಮಾದ ಟ್ರೆಂಡಿಂಗ್ ಹಾಡು "ಎನ್ಮೇಲೆಗೆ" ಅನುಶ್ರೀ ಹಾಗೂ ಚಿಕ್ಕಣ್ಣ ಜೋಡಿಯಾಗಿ ರೀಲ್ಸ್ ಮಾಡಿದ್ದಾರೆ. ಇಬ್ಬರ ಕೆಮಿಸ್ಟ್ರಿ ಹಾಗೂ ಕ್ಯೂಟ್ ಎಕ್ಸ್‌ಪ್ರೆಷನ್‌ಗಳಿಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಚಿಕ್ಕಣ್ಣ ಮತ್ತು ಅನುಶ್ರೀ ಕಾಂಬಿನೇಷನ್ ಸೂಪರ್ ಎಂದೆಲ್ಲ ಅಭಿಮಾನಿಗಳು ಪ್ರೀತಿಯಿಂದ ಕಾಮೆಂಟ್ ಸೆಕ್ಷನ್‌ನಲ್ಲಿ ಬರ್ಕೊಂಡಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಹೆಚ್ಚಿನವರು ಈ ರೀಲ್ಸ್‌ಗೆ ಒಳ್ಳೆಯ ಕಾಮೆಂಟ್‌ಗಳನ್ನೇ ಮಾಡಿದ್ದಾರೆ. ಆದರೆ ಇಲ್ಲೊಬ್ಬ ನೆಟ್ಟಿಗ ವಿಕೃತ ಮನಸ್ಥಿತಿಯನ್ನ ಪ್ರದರ್ಶಿಸಿದ್ದಾನೆ. ಅನುಶ್ರೀ ಅವರು ಕೊಡಗು ಮೂಲದ ಉದ್ಯಮಿ ರೋಷನ್ ಅವರ ಜೊತೆ ಕಳೆದ ವರ್ಷ ಆಗಸ್ಟ್ 28ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆಯಾಗಿ ಸುಖಿ ಸಂಸಾರ ನಡೆಸುತ್ತಿರುವ ಅನುಶ್ರೀ ಅವರ ವೈಯಕ್ತಿಕ ಜೀವನದ ಬಗ್ಗೆ ಆ ನೆಟ್ಟಿಗ ವಿಕೃತವಾಗಿ "ರಿಪ್ ಫಾರ್ ಹರ್ ಹಸ್ಬೆಂಡ್" ಎಂದು ಕಾಮೆಂಟ್ ಮಾಡಿದ್ದಾನೆ. ಆತನ ಕೀಳು ಬುದ್ಧಿಗೆ ಅನುಶ್ರೀ ಅವರು ಆ ಕ್ಷಣದಲ್ಲೇ "ರಿಪ್ ಯುವರ್ ಚೀಪ್ ಥಾಟ್ಸ್" ಎಂದು ರಿಪ್ಲೈ ಮಾಡುವ ಮೂಲಕ ಆತನಿಗೆ ತಕ್ಕ ತಿರುಗೇಟು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳನ್ನ ಟ್ರೋಲ್ ಮಾಡೋದು ಅಥವಾ ಅವರ ವೈಯಕ್ತಿಕ ಜೀವನ ಹಾಗೂ ಕುಟುಂಬದ ಬಗ್ಗೆ ಕೀಳಾಗಿ ಮಾತನಾಡುವುದು ಇತ್ತೀಚೆಗೆ ಹೆಚ್ಚಾಗ್ತಿದೆ. ಆದರೆ ಇಂತಹ ಕೀಳು ಮನಸ್ಥಿತಿಯ ನೆಟ್ಟಿಗರಿಗೆ ಅನುಶ್ರೀ ಖಡಕ್ ಆಗಿ ರಿಪ್ಲೈ ನೀಡಿದ್ದಾರೆ. ಸ್ನೇಹಿತರೆ, ಈ ರೀತಿಯ ಕಾಮೆಂಟ್ ಮಾಡುವವರಿಗೆ ನೀವೆಲ್ಲ ಏನ್ ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.